ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಈಸಿಯಾಗಿ ಸಿಂಪಲ್ ಆಗಿ ತಾಯಿ ವರಮಹಾಲಕ್ಷ್ಮಿಗೆ ಸ್ಯಾರಿನ ಹೇಗೆ ಉಡ್ಸೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ, ತುಂಬಾ ವೆರಿ ಲುಕ್ಕಾಗಿ ಕಾಣುತ್ತೆ. ನಾನು ಒಂದು ಬಿಂದಿಗೆನ ಯೂಸ್ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇರೋದು. ಇವಾಗ ನಾನು ಸೀರೆಯ ತುದಿ ಭಾಗ ಇರುತ್ತಲ್ಲ, ಆ ಕಡೆಯಿಂದ ನಾನು ಈ ತರ ನೆರಿಗೆಗಳನ್ನ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ನೆರಿಗೆಗಳನ್ನ ನೀಟಾಗಿ ಮಾಡ್ಕೊಂಡು ನಾವು ಪಿನ್ಗಳನ್ನ ಹಾಕೊಂಡು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ಯಾರಿ ಎಲ್ಲ ಹೊಸ ಸ್ಯಾರಿ ಆಗಿರೋದ್ರಿಂದ ಪಿನ್ ಎಲ್ಲ ಹಾಕೊಂಡು ಫಿಕ್ಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಹೋಲೆಲ್ಲ ಆಗುತ್ತೆ ಅನ್ನೋರು ಈ ತರ ಬಟ್ಟೆ ಕ್ಲಿಪ್ನ ಎಲ್ಲ ಯೂಸ್ ಮಾಡಿಕೊಂಡು ನಾವು ಈ ತರ ಫಿಕ್ಸ್ ಮಾಡ್ಕೊಬಹುದು. ಅದು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಮೂರು ಕಡೆಯಿಂದ ಈ ತರ ಫಿಕ್ಸ್ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಐದೈದೇ ನೆರಿಗೆಗಳನ್ನ ತಗೊಂಡು ನಾವು ಈ ತರ ಪದೇ ಪದೇ, ಯಾಕಂದ್ರೆ ಬಿಟ್ಟು ಹೋಗ್ಬಾರ್ದಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ನಾವು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ಮುಕ್ಕಾಲ್ ಭಾಗ ಸ್ಯಾರಿನ ಈ ತರ ಮಾಡ್ಕೊಬೇಕಾಗುತ್ತೆ. ಪಿನ್ ನೀಟಾಗಿ ಮಾಡ್ಕೊಬೇಕು. ಒಂದೊಂದು ಈ ಹೊರಗಡೆ ಹೋಗ್ದಂಗೆ ಮಾಡ್ಕೊಬೇಕಾಗುತ್ತೆ. ಹಿಂದೆ ಎಲ್ಲ ಉಳ್ಕೊಂಡ್ಬಿಟ್ಟಿರುತ್ತಲ್ವಾ, ಆ ತರ ಉಳ್ಕೊಳ್ಳೋದು ಬೇಡ ಅಂತ ನಿಧಾನಕ್ಕೆ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೀರೆ ನೆರಿಗೆಗಳೆಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಸೆರಗ್ನ ಮಾಡ್ಕೊಬೇಕಲ್ವಾ, ಅದನ್ನು ಕೂಡ ಈ ತರ ಚಿಕ್ಕದಾಗಿ ನಾವು ಪ್ಲೇಟ್ಸ್ನ ಮಾಡಿಕೊಂಡು ಪಿನ್ನಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ನೀಟಾಗಿ ಬರುತ್ತೆ. ನಾವು ಯಾವ ಥರ ನೀಟಾಗಿ ಎಲ್ಲ ರೆಡಿ ಆಗಬೇಕು ಅಂತ ಮಾಡ್ಕೊತೀವೋ ಅದೇ ಥರ ತಾಯಿಗೆ ಟೈಮ್ ಕೊಟ್ಟು ಉಡ್ಸೋದ್ರಿಂದ ತುಂಬಾನೇ ನೀಟಾಗಿ ಯುನೀಕ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹೊಸ ಸ್ಯಾರಿಗಳಾಗಿರೋದ್ರಿಂದ ನಾವು ಫಸ್ಟ್ ಟೈಮ್ ಪ್ಲೇಟ್ಸ್ ಮಾಡ್ತಿರ್ತೀವಿ ಅಲ್ವಾ, ಸ್ವಲ್ಪ ಕಷ್ಟನೇ ಆಗುತ್ತೆ ಹೇಳಬೇಕು ಅಂತ ಅಂದರೆ. ಯಾರ್ದಾರು ಮನೇಲಿದ್ದರೆ ಯಾರ್ದಾರು ಹೆಲ್ಪ್ ತೊಗೊಂಡು ನೀಟಾಗಿ ಮಾಡ್ಕೊಬೋದು. ಒಬ್ಬರೇ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಈಸಿಯಾಗಿ ಬರುತ್ತೆ. ಈ ತರ ನಾನು ಮುಕ್ಕಾಲ್ ಭಾಗ ಸ್ಯಾರಿನ ನಾನು ಪಿನ್ನ ಮಾಡಿಕೊಂಡು ಈಗ ಪಿನ್ನ ಮಾಡ್ಕೊತಾ ಇದ್ದೀನಿ. ಸೆರಗ್ನ ಮಾಡಿಕೊಂಡು ನಾನು ಪಿನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಸ್ಯಾರಿನ ಉಡ್ಸಕ್ಕೆ ಅಂತ ಒಂದು ಫಸ್ಟು ಪೀಠ ತಗೊಂಡಿದ್ದೀನಿ. ಪೀಠದ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು, ಬಿಂದಿಗೆಗೆ ನಾನು ಇಲ್ಲಿ ನೀವು ಗಮನಿಸ್ಬೋದು, ಇನ್ನೊಂದು ಚಮನ ತಗೊಂಡಿಲ್ಲ ನಾನು. ಒಂದು ಬಿಂದಿಗೆಗೆ ನಾನು ಕೋಲ್ನ ಕಟ್ಕೊಂಡಿದ್ದೀನಿ. ನನ್ನ ಹತ್ರ ಸ್ವಲ್ಪ ದೊಡ್ಡ ಸೈಜ್ ಕೋಲ್ ಇತ್ತು, ಅದಕ್ಕೋಸ್ಕರ ಅದನ್ನೇ ಕಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಿದ್ರೆ ನೀವು ಅದನ್ನೇ ಕೂಡ ಯೂಸ್ ಮಾಡ್ಕೊಬಹುದು. ನಾನು ಈಗ ಹಿಂಬದಿಯಿಂದ ಸ್ಯಾರಿನ ತಗೊಂಡು ಮುಂಬದಿಗೆ ಹಾಕೊಂತಾ ಇದ್ದೀನಿ. ಹಿಂದ್ಗಡೆಯಿಂದ ತಗೊಂಡ್ಬಿಟ್ಟು ಮುಂದ್ಗಡೆಯಿಂದ ಆ ಕಡೆ ಈ ಕಡೆ ಡಬಲ್ ಆಗೋ ತರ ನಾನು ಈ ತರ ಸ್ಯಾರಿನ ಹಾಕೊಂಡು ಪಿನ್ಗಳಿಂದ ಫಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಅಲಂಕಾರಕ್ಕೆ ನಾನು ಡಬಲ್ ಪ್ಲೇಟ್ ತರ ಮಾಡ್ತಿರೋದ್ರಿಂದ ಒಂದು ತುದಿನ ನೀವು ಚಿಕ್ಕದಾಗಿ ತಗೊಬೇಕಾಗುತ್ತೆ, ಒಂದು ತುದಿನ ನೀವು ದೊಡ್ಡದಾಗಿ ಬಿಟ್ಕೊಬೇಕಾಗುತ್ತೆ. ಸ್ಮಾಲ್ ಬಾರ್ಡರ್ ಇರುತ್ತಲ್ವಾ, ಆ ತುದಿನ ಮೇಲೆ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಬಾರ್ಡರ್ ಇರೋದನ್ನ ಕೆಳಗಡೆ ಮಾಡ್ಕೊಬೇಕಾಗುತ್ತೆ. ಈಗ ಸ್ಯಾರಿ ಪಿನ್ನ ಎರಡೂ ಕಡೆ ನಿಮಗೆ ಫಿಕ್ಸ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನೀವು ದಾರದಲ್ವಾದ್ರೂ ಹೊಲ್ಕೊಬಹುದು, ಸೂಜಿ ದಾರ ಎಲ್ಲ ತಗೊಂಡು. ಈ ತರ ನೀವು ಎರಡೂ ಕಡೆ ಈ ತರ ಸ್ಪ್ರೆಡ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲಾನು ನೀಟಾಗಿ ನಾವು ನೆರಿಗೆಗಳನ್ನ ನಾವು ಈ ತರ ಆ ಕಡೆ ಈ ಕಡೆ ಎಲ್ಲ ಈ ತರ ಇದು ಮಾಡಿಕೊಂಡು ಚೆನ್ನಾಗಿ ಕಾಣಿಸೋದರ ಮಾಡ್ಕೊಬೇಕಾಗತ್ತೆ. ಕೆಳಗಡೆನೂ ಕೂಡ ನಾವು ಡಬಲ್ ಸ್ಟಿಪ್ ಆಗಿರೋದ್ರಿಂದ ಎರಡೂ ಕಡೆ ಕೂಡ ನೀವು ಈ ತರ ಎಲ್ಲ ಬಿಡಿಸ್ಕೊಬೇಕಾಗತ್ತೆ. ನೆರಿಗೆಗಳನ್ನ ಒಳಗಡೆ ಹೋಗಿರೋದೆಲ್ಲ ನೀಟಾಗಿ ಕೂರಿಸ್ಕೊಬೇಕಾಗತ್ತೆ.
ಥರ ನೆರಿಗೆಗಳೆಲ್ಲ ಹರಡ್ಕೊಂಡಾದ್ಮೇಲೆ ನಾನು ಇವಾಗ ಒಂದು ದಾರದಿಂದ ಫಸ್ಟ್ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಂಟದ ಪಟ್ಟಿ ಅದಾದ್ಮೇಲೆ ಕಟ್ಕೊಳ್ಳೋಣ ಅಂತ, ನೀಟಾಗಿ ಕೂತ್ಕೊಳ್ಳಿ ಅಂತ ಅಷ್ಟೇ. ಅದಾದ್ಮೇಲೆ ಈ ದಾರದ ಮೇಲೇನೆ ನಾನು ಸೊಂಟದ ಪಟ್ಟಿನ ಕಟ್ಕೊಂಡು ಫಿಕ್ಸ್ ಮಾಡ್ಕೊತೀನಿ. ಅದಾದ್ಮೇಲೆ ನಾನಿವಾಗ ಏನ್ ಮಾಡ್ಕೊಂಡಿದೀನಿ ಅಂತ ಅಂದ್ರೆ, ಸೆರಗ್ನ ಈ ತರ ಹಿಂದೆಯಿಂದ ಮುಂದೆ ಬಿಟ್ಟಿದೀನಿ. ಎರಡೂ ಸೈಡು ಕೂಡ ಈ ತರ ಎರಡೂ ಸೈಡು ಮುಂದೆ ಬರೋದ್ರಿಂದ ಇದು ಒಂದು ಹೊಸ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ. ಎರಡೂ ಕಡೆ ಮುಂದೆ ಬರಬೇಕು ಸೆರಗು, ಆ ತರ ನಾನು ಫ್ರಂಟಿಗೆ ಮಾಡ್ಕೊಂಡಿದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಈ ತರ ಏನಾದ್ರು ನೀವು ಉಡಿಸ್ಬೇಕು ಅಂತ ಅಂದ್ರೆ ಉಡಿಸ್ಬೋದು. ಫುಲ್ ವಿಡಿಯೋನ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಯಾರೆಲ್ಲ ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ತಾಯಿ ಅಲಂಕಾರ ಮಾಡ್ಕೊಳ್ಳೋಣ. ನಮ್ಮ ಕೈಲಿ ಏನಾಗುತ್ತೆ, ಯಾವ ಒಡವೆಗಳಾಗುತ್ತೆ ಆ ತರ ಎಲ್ಲ ಹಾಕೊಂಡ್ಬಿಟ್ಟು ತಾಯಿನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರೆ ಈ ವರಮಹಾಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಬಹುದು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ಯಾ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.